ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮೊಂದು ಕಿರು ಪರಿಚಯ ಸರ್. ಡಾಕ್ಟರ್ KM ಕೃಷ್ಣಮೂರ್ತಿ, ಕಂಟನಕುಂಟೆ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಾನು ಗೌರವಾಧ್ಯಕ್ಷನಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ರಂಗಭೂಮಿ ಕಲಾವಿದರ ಸಂಘದ ಗೌರವಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದೇ ರೀತಿ ರಾಜ್ಯ ಕರುನಾಡ ಕಲಾವಿದರ ಒಕ್ಕೂಟದ ಹಿರಿಯ ಉಪಾಧ್ಯಕ್ಷನಾಗಿ ಸಹ ಕೆಲಸ ಮಾಡ್ತಾ ಇದ್ದೇನೆ. ಸರ್, ನಿಮಗೆ ಇತ್ತೀಚೆಗೆ ಒಂದು ಪ್ರಶಸ್ತಿ ಬಂತು, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ. ಆ ಪ್ರಶಸ್ತಿ ಬಗ್ಗೆ ಸ್ವಲ್ಪ ಮಾತು. 19ನೇ ತಾರೀಕು ಕರ್ನಾಟಕ ನಾಟಕ ಅಕಾಡೆಮಿಯ ವತಿಯಿಂದ ಪ್ರಶಸ್ತಿಗಳನ್ನು ಕಲಾವಿದರಿಗೆ ಕೊಟ್ಟರು. ಅದರಲ್ಲಿ ನನಗೆ ಆ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ರು. ಅದು ನನಗೆ ಭಾಳ ಸಂತೋಷ ತಂದಿದೆ. ನಾನು 40 ವರ್ಷಗಳಿಂದ ಈ ರಂಗಭೂಮಿನಲ್ಲಿ ಪ್ರವೇಶ ಮಾಡಿ, 40 ವರ್ಷದ ಹಿಂದೆ ರಂಗಭೂಮಿನಲ್ಲಿ ಪ್ರವೇಶ ಮಾಡಿ ಇಲ್ಲಿವರೆಗೂ ಹಲವಾರು ಪಾತ್ರಗಳನ್ನು ಅಭಿನಯ ಮಾಡಿದ್ದೇನೆ. ರಾಮಾಯಣದಲ್ಲಿ ಆಂಜನೇಯನಾಗಿ, ದಶರಥನಾಗಿ, ಭರತನಾಗಿ ನೂರಾರು ಪ್ರದರ್ಶನಗಳನ್ನು ಕೊಟ್ಟಿದ್ದೇನೆ. ಅದೇ ರೀತಿ ಮಹಾಭಾರತದ ಕೃಷ್ಣ ಸಂಧಾನ, ಕುರುಕ್ಷೇತ್ರ ನಾಟಕದಲ್ಲಿ ಶ್ರೀಕೃಷ್ಣನ ಪಾತ್ರ, ಕರ್ಣನ ಪಾತ್ರ, ವಿದುರನ ಪಾತ್ರ, ಅರ್ಜುನನ ಪಾತ್ರ, ಇನ್ನೂ ಅನೇಕ ಪಾತ್ರಗಳನ್ನು ಅನೇಕ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಪ್ರದರ್ಶನ ನೀಡಿ ನೂರಾರು ಪ್ರದರ್ಶನಗಳನ್ನು ನೀಡಿದ್ದೇನೆ. ಅದಕ್ಕೆ ತಕ್ಕಂಥ ಪ್ರತಿಫಲ ಅಂತ ಇದನ್ನು ನಾನು ಭಾವಿಸ್ತೇನೆ. ಇದಕ್ಕಿಂತ 86ನೇ ಸಾಹಿತ್ಯ ಸಮ್ಮೇಳನ ಹಾವೇರಿನಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನದಲ್ಲಿ ನನ್ನನ್ನು ಆ ಒಂದು ಸಮ್ಮೇಳನದಲ್ಲೂ ಸಹ ಆಯ್ಕೆ ಮಾಡಿದರು. ಅದೇ ರೀತಿ ಹಲವಾರು ಪ್ರಶಸ್ತಿಗಳು ನಮಗೆ ಬಂದಿದೆ. ಅದರಲ್ಲಿ ಈ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದ್ದಾದರೂ ಬಹಳ ಸಂತೋಷ ತಂದಿದೆ. ಇದಕ್ಕೆ ಎಲ್ಲ ನಮ್ಮ ತಾಲೂಕಿನ ಮಹಾಜನತೆ, ಮಹಾ ಕಲಾವಿದರು, ಜಿಲ್ಲೆಯ ಎಲ್ಲ ಕಲಾವಿದರಿಗೂ ದಕ್ಕಿರ್ತಕ್ಕಂಥ ಒಂದು ಪ್ರಶಸ್ತಿ ಅಂತ ನಾನಾದರೂ ಭಾವಿಸ್ತೇನೆ. ಇದಕ್ಕೆ ಪೂರಕವಾಗಿ ನಮ್ಮ ಮನೆಯ ಎಲ್ಲ ನನ್ನ ತಂದೆ, ತಾಯಿ, ಅಣ್ಣಂದರು, ಬಹುಮುಖ್ಯವಾಗಿ ನನ್ನ ಶ್ರೀಮತಿ ಗಿರಿಜಾ, ನನ್ನ ಹೆಂಡತಿ, ಅವರ ಪ್ರೋತ್ಸಾಹದಿಂದ ನಾನು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯಿತು. ನಾನು ಬೇಸಿಗೆ ಬಂತು ಅಂದರೆ ಬಹುತೇಕ ನಾನು ನೈಟ್ ಮನೇಲಿರೋದೇ ವಿರಳ. ಯಾಕೆಂತಂದರೆ ಈ ಜಿಲ್ಲೆಯ ಬಹುತೇಕ ಹಳ್ಳಿಗಳಲ್ಲಿ ಎಲ್ಲೇ ನಾಟಕ ಆಡಿದ್ರೂ ನನ್ನನ್ನು ಕರೀತಾರೆ. ನಾನು ಬರೀ ಕಲಾವಿದ ಮಾತ್ರ ಅಲ್ಲ, ರಾಜಕಾರಣಿನೂ ಸಹ. ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ, ತಾಲೂಕ್ ಪಂಚಾಯಿತಿ ಅಧ್ಯಕ್ಷನಾಗಿ, ಜಿಲ್ಲಾ ಬ್ಯಾಂಕಿನ ನಿರ್ದೇಶಕನಾಗಿ ಹಲವಾರು ರಾಜಕೀಯ ಹುದ್ದೆಗಳನ್ನು ನಾನು ಅಲಂಕರಿಸಿ ಸೇವೆ ಮಾಡಿದ್ದೇನೆ. ನಮ್ಮ ತಾಲೂಕಿನ ಮಹಾಜನತೆ ನನಗೆ ಆಶೀರ್ವಾದ ಮಾಡಿ ಅದಕ್ಕೆಲ್ಲಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವಕಾಶ ಮಾಡಿಕೊಟ್ಟಂಥ ಅವರಿಗೆ ಯಾವುದೇ ಧಕ್ಕೆ ಬರ್ತಕ್ಕಂಥ ಕೆಲಸ ನಾನು ಇದುವರೆಗೂ ಮಾಡಿಲ್ಲ. ಇವತ್ತು ಅದರಲ್ಲೂ ಈ ಕಲಾಕ್ಷೇತ್ರದಲ್ಲಂತೂ ಈ ರಂಗಭೂಮಿನಲ್ಲಿ ಪೌರಾಣಿಕ ರಂಗಭೂಮಿ, ಐತಿಹಾಸಿಕ, ಪೌರಾಣಿಕ, ಸಾಮಾಜಿಕ ಎಲ್ಲ ನಾಟಕಗಳನ್ನು ನಾನು ಕಾಲೇಜು ಹಂತದಲ್ಲಿ ಮಾಡ್ತಾ ಇದ್ದೆ. ಬಹುತೇಕ ಹಿಂದೆ ಯುವಜನ ಮೇಳ ಅಂತ ನಡೀತಾ ಇತ್ತು. ಅದು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಡಿವಿಷನ್ ಮಟ್ಟದಲ್ಲಿ, ರಾಜ್ಯ ಮಟ್ಟಕ್ಕೂ ಸಹ ನಾವು ಆಯ್ಕೆಯಾಗಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. 1987ರಲ್ಲಿ ಅದರಲ್ಲೆಲ್ಲ ತೊಡಗಿಸ್ಕೊಂಡು ಮಾರುತಿ ಯುವಕ ರೈತ ಸಂಘ ಕಂಟನಕುಂಟೆ ಅಂತ ಕಟ್ಟಿಕೊಂಡು ಅದರ ಪ್ರಧಾನ ಕಾರ್ಯದರ್ಶಿಯಾಗಿ, ಅಧ್ಯಕ್ಷನಾಗಿ ಭಾಳಷ್ಟು ತೊಡಗಿಸ್ಕೊಂಡಿದ್ದಕ್ಕೋಸ್ಕರ ನನಗೆ ರಾಜಕೀಯದಕ್ಕೂ ಪ್ರವೇಶ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ತು. ರಾಜಕೀಯದಲ್ಲಿ ಸಹ ಸನ್ಮಾನ್ಯ ಜಾಲಪ್ಪನವರು ಮತ್ತು ಈ ನಾಡಿನ ಮುಖ್ಯಮಂತ್ರಿಗಳಾದಂಥ RG ವೆಂಕಟಾಚಲಯ್ಯನವರು, ಈ ನಾಡಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಇದೇ ರೀತಿ ಹಲವಾರು ರೇವಣ್ಣವರು, ಇನ್ನು ಅನೇಕ ರಾಜಕೀಯ ಮುಖಂಡರ ಶಿಷ್ಯನಾಗಿ ಇವತ್ತು ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆಯೇ ನಾನು ಸಮಾಜದ, ನಮ್ಮ ಕುರುಬ ಸಮಾಜದ ನಿರ್ದೇಶಕನಾಗಿ ಕರ್ನಾಟಕ ರಾಜ್ಯ ಪ್ರದೇಶ ಕುರುಬರ ಸಂಘಕ್ಕೆ ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡಿದ್ರು. ಆಯ್ಕೆ ಮಾಡಿದಂಥ ಸಮಯದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಸಮಾಜಕ್ಕೆ ಸಂಬಂಧಪಟ್ಟಂಥ ಸಂಘಟನೆಗಳನ್ನು ತೊಡಗಿಸ್ಕೊಂಡು ಈ ನಾಡಿನ ಬಹುತೇಕ ಜಿಲ್ಲೆಗಳಲ್ಲಿ ನನ್ನ ಪರಿಶ್ರಮವನ್ನು ಹಾಕಿ ಕೆಲಸ ಮಾಡಿದ್ದೇನೆ. ಇವತ್ತು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಖಜಾಂಚಿಯಾಗಿಯೂ ಸಹ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದಂಥ ನನ್ನ ಸಮಾಜದ ಎಲ್ಲ ನಿರ್ದೇಶಕರುಗಳಿಗೆ, ಈ ನಾಡಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ರೇವಣ್ಣವರು ಮತ್ತು ನಮ್ಮ ಸಮಾಜದ ಎಲ್ಲ ಮುಖಂಡರಿಗೆ ನಾನು ಹೃದಯಪೂರ್ವಕವಾದ ಅಭಿನಂದನೆ ತಿಳಿಸ್ತೇನೆ. ಇವತ್ತು ನನಗೇನು 19ನೇ ತಾರೀಕು ನೀಡಿದಂಥ ಈ ಒಂದು ಅಕಾಡೆಮಿ ಪ್ರಶಸ್ತಿ ನನಗೆ ಭಾಳ ಖುಷಿ ತಂದಿದೆ. ನಮ್ಮ ಈ ಒಂದು ಸಾಧನೆ ಇವತ್ತು 40 ವರ್ಷಗಳಿಂದ ಪಟ್ಟ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಅಂತ ನಾನು ಅದನ್ನು ಭಾವಿಸಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಧನ್ಯವಾದಗಳು ಸರ್. ಮುಂದಿನ ದಿನಗಳಲ್ಲಿ ಹೀಗೆ ಕೆಲಸಗಳು ಮಾಡಿ ಇನ್ನೂ ಪ್ರಶಸ್ತಿಗಳು ಬರಲಿ ಅಂತ ನಮ್ಮ ಪಬ್ಲಿಕ್ ಪವರ್ ಪತ್ರಿಕೆ ವತಿಯಿಂದ ಹಾರೈಸಿದೆ ಸರ್. ಧನ್ಯವಾದಗಳು. ನಮಸ್ತೆ.